ವಿಘ್ನೇಶ್ವರ ಸಂಧಿಯಲ್ಲಿ ಆ ಗಣಪತಿಯ ಅನೇಕ ವಿಷಯಗಳನ್ನು ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದ ಅನೇಕ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಗಣಪತಿ ಹರಿಭಕ್ತ, ಹರಿಯ ಪಾದಕಮಲಗಳಲ್ಲಿ ಭ್ರಮರದಂತೆ ಸದಾ ಆಸಕ್ತನಾದವ ಗಣಪತಿ. ಮಹೇಶನಾದ ರುದ್ರದೇವರ ಮಗ. ಇಂತಹ ಹರಿ ಸೇವಕನಾದ, ಹರ ಪುತ್ರನಾದ, ಹರಿ ಮತ್ತು ಹರ ಇಬ್ಬರ ಸಂಬಂಧ, ಹರಿಯಲ್ಲಿ ಭಕ್ತಿಭಾವದ ಸಂಬಂಧ, ಹರನಲ್ಲಿ ಮಗ ಅನ್ನುವ ಪ್ರೀತಿಯ ಸಂಬಂಧ. ನಮಗೂ ಜೀವನದಲ್ಲಿ ಎರಡು ಸಂಬಂಧವೂ ಬೇಕು. ನಮಗೆ ಅಂತ್ಯಕಾಲದಲ್ಲಿ ಬೇಕಾದ್ದು ಎರಡು ನಾಮ, ಒಂದು ಹರನ ನಾಮ, ಇನ್ನೊಂದು ಹರಿಯ ನಾಮ. ಚತುರ್ಥ ಸ್ಕಂದ ಭಾಗವತದಲ್ಲಿ ಸತೀದೇವಿ ತನ್ನ ತಂದೆ ದಕ್ಷ ಪ್ರಜಾಪತಿಗೆ ಹೇಳುವ ಮಾತು, ಯದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾತ್ ಅಗಮಾಶು ಹಂತಿ ತತ್. ಎರಡು ಅಕ್ಷರದ ನಮ್ಮ ಯಜಮಾನರ ಹೆಸರು ಒಮ್ಮೆ ಹೇಳಿದರೆ ಸಾಕು, ಅಲ್ಲಿಯ ತನಕ ಮಾಡಿದ ಎಲ್ಲ ಪಾಪವನ್ನು ಕಳ್ಕೊಳ್ತಾನೆ. ಯಾವುದದು ಎರಡು ಅಕ್ಷರ? ಅದೇ ಹರ, ಅದೇ ಶಿವ, ಅದೇ ಭವ, ಅದೇ ಮೃಡ. ಶಿವ, ಭವ, ಮೃಡ, ಹರ, ಎರಡೆರಡು ಅಕ್ಷರ. ಎಷ್ಟು ಈಸಿ ರೀ. ದೇವ್ರದ್ದು ಎರಡು, ಶಿವಂದು ಎರಡು. ದೇವ್ರದ್ದು ಹರಿ, ಶಿವಂದು ಹರ. ಎರಡೂ ಸೇರಿ ಹರೋಹರ ಅಂತ ಮಾತ್ರ ಅನ್ಬೇಡಿ. ಹರಿ ಮತ್ತು ಹರ, ಈ ಎರಡೂ ಶಬ್ದಗಳು ನಮ್ಮ ಪಾಪವನ್ನು ಆಹರಣ ಮಾಡುವಂಥದ್ದು. ನಮಗೆ ಆ ಬುದ್ಧಿ ಬರಬೇಕಾದ್ರೆ ನಾವು ಕೂಡ ಗಣಪತಿಯ ಸಂಬಂಧವನ್ನು ತಿಳ್ಕೊಳ್ಬೇಕು. ಗಣಪತಿ ಹರಿಭಕ್ತ ಹರಪುತ್ರ, ಹರಿಭಕ್ತ ಹರಪುತ್ರ. ಇಂತಹ ಗಣಪತಿ ನಮ್ಮ ಮನಸ್ಸಿನ ಒಳಗೆ ಬೆಳಕನ್ನು ಚೆಲ್ಲು. ಏನು ಬೆಳಕು? ತತ್ವಜ್ಞಾನದ ಬೆಳಕು. ಯಾವ ತತ್ವಜ್ಞಾನ? ಹರಿ ಹರರ ತತ್ವಜ್ಞಾನದ ಬೆಳಕು ನಿನ್ನಿಂದಾಗಿ ನಮ್ಮಲ್ಲಿ ಮೂಡಲಿ. ಅಲ್ಲ, ಇಲ್ಲದೇ ಇದ್ರೆ ಆಗಲ್ವಾ? ಗಣಪತಿ ಇಲ್ಲದೇ ಇದ್ರೆ ಆಗಲ್ವಾ? ಆಗಲ್ಲ ರೀ. ನೀವು ಹರಿಯ ಬಗ್ಗೆ ಹರನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೊರಟಾಗ ಗಣಪತಿ ಸಿಟ್ಟಿಗೆ ಎದ್ದು ನೀವು ಪಾಠಕ್ಕೆ ಹೋಗಬಾರ್ದು ಹಂಗೆ ಮಾಡಿದ್ರೆ, ಹೋದರೂ ಆಚಾರ್ಯ ಇರಬಾರ್ದು ಹಂಗೆ ಮಾಡಿದ್ರೆ, ಆಚಾರ್ಯ ಇದ್ದು ನೀವು ಹೋಗಿ ಕರೆಂಟೇ ಇಲ್ಲದೇ ಇದ್ದರೆ ಏನ್ರಿ, ಅವ್ನು ಮನಸ್ಸು ಮಾಡಿದ್ರೆ ಬೇಕಾದ ವಿಘ್ನ ತಂದಿಡ್ಬೋದು. ಕರೆಂಟು ಇದೆ, ಆಚಾರು ಇದೆ, ನೀವೂ ಇದೆ, ಅವ್ರಿಗೆ ಪುರುಡು, ಆಚಾರ್ಗೆ ಪಾಠ ಇಲ್ಲ. ಒಟ್ಟು ಆಚಾರು ಇದ್ದಾರೆ, ಕರೆಂಟು ಇದೆ, ಅವ್ರಿಗೂ ಪುರುಡಿಲ್ಲ, ನಿಮಗೆ ಮೈಲಿಗೆ ಏನು ಮಾಡ್ತೀರಿ? ಏನೋ 108 ವಿಘ್ನ. ಶ್ರೇಯಾಂಸಿ ಬಹುವಿಘ್ನಾನಿ ಭವಂತಿ ಮಹತಾಮಪಿ. ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಸುಲಭಕ್ಕಾಗೋಲ್ಲ, ತುಂಬ ವಿಘ್ನಗಳು ದೊಡ್ಡ ದೊಡ್ಡವ್ರಿಗೆ ಬರುತ್ತಂತೆ. ಹಾಗಾದರೆ ಯಾವುದು ವಿಘ್ನ ಬರಬೇಕಾದ್ರೆ ನಂಬರ್ 1 ದೇವತೆ ವಿಘ್ನ ನಾಶಕನಾದ ವಿನಾಯಕ, ಅವನ ಅನುಗ್ರಹ ಬೇಕು. ಅವನು ನಮ್ಮ ಜೀವನದಲ್ಲಿ ಬೆಳಕಾಗಿ ಬರಬೇಕು. ತತ್ವಜ್ಞಾನದ ಬೆಳಕಿಗೆ ಮೂಲ ಅವನು. ನೀವು ಒಳಗೋಗಿ ಯಾರನ್ನು ಬೇಕಾದ್ರೂ ಮಾತಾಡಿಸಿ ಏನಾದ್ರು ಕೆಲಸ ಮಾಡ್ಕೊಂಡು ಬರ್ಬೋದು. ಹೊರಗಿರೋರು ಕೈ ಮುಕ್ಕೊಂಡು ಹೋಗಬೇಕು. ಹೊರಗಿರೋರು ಕೈ ಮುಕ್ಕೊಂಡು ಅವ್ರಿಗೆ ಅನುಗ್ರಹ ಪಡೆದು ನೀವು ಒಳಗೆ ಹೋದ್ರೇ ಮುಂದಿನ ಕೆಲಸ. ಹೊರಗಿರೋರೇ ನಿಮ್ಮನ್ನು ಬಿಡದಿದ್ದರೆ ಏನು ಮಾಡ್ತೀರಿ? ಗಣೇಶ ಬಹಳ ಮುಖ್ಯ. ಮನದಲ್ಲಿ ಪ್ರಕಾಶಿಸು ಅನುದಿನ. ಅನುದಿನ ಅಂದರೆ ದಿನಂ ಪ್ರತಿ ಕ್ಷಣ ಕ್ಷಣಕ್ಕೆ ಆ ಗಣಪತಿ ನಮಗೆ ಪ್ರಕಾಶಿಸ್ಬೇಕು. ನೋಡಿ, ನಾನು ನೆನ್ನೆ ನಿಮಗೆ ಹೇಳಿದೆ, ಆನೆ ಹೋದರೆ ಹೆಜ್ಜೆಗೆ ಜನ ಬಿಟ್ಟುಬಿಡ್ತಾರೆ, ಜಾಗ ಬಿಟ್ಟುಬಿಡ್ತಾರೆ. ನಾವೇ ಹೋಗುವಾಗ ದಾರಿ ಬಿಡಿ ಮಡಿ ಎಲ್ಲ ಕೂಕ್ಕೊಂಡು ಯಾರು ಹೋಗಬೇಕು? ನಾವು. ಆನೆ ಸೈಲೆಂಟಾಗಿರುತ್ತೆ. ಏನೋ ಕೂಗುತ್ತಾ, ಮಡಿ ದಾರಿ ಬಿಡಿ. ಸುಮ್ಮನೆ ಆನೆ ಬಂದ್ರೆ ಸಾಕು, ಜನ ಹಾಗೆ ರೋಡ್ ಕ್ರಿಯೇಟ್ ಆಗೇ ಬಿಡಿ.
ಹಾಗೆ ಗಣಪತಿ ನಮ್ಮ ತಲೆಯಲ್ಲಿ ಬಂದರೆ ಸಾಕು, ನೀವು ಪುಸ್ತಕ ಹಿಡಿದ್ರೆ ಬರುವ ವಿಘ್ನಗಳೆಲ್ಲ ಕ್ಲಿಯರ್ ಆಗ್ತಾ ಹೋಗ್ಬಿಡುತ್ತೆ, ಏನು ಪ್ರಾಬ್ಲಮ್ಮೇ ಇಲ್ಲ. ಇಲ್ಲ ನಮ್ಗೆ ಸಂಡೇ ಬಂದರೆ ಸಾಕು, ಹಂಗಿಲ್ಲ ರೀ, ಡೈಲಿ ಬೇಕು. ಬರೀ ಡೈಲಿ ಅಲ್ಲ ರೀ, ಕ್ಷಣಕ್ಕೆ ಬೇಕು. ನೋಡಿ, ನಮ್ಮ ಬುದ್ಧಿ ಒಳಗೆ, ನಮ್ಮ ಮನಸ್ಸಿನ ಒಳಗೆ ಗಣಪತಿ ಇಲ್ಲ ಅಂತ ತಿಳ್ಕೊಳ್ಳಿ, ಏನೂ ವಿಘ್ನಗಳಾಗ್ಬೋದು. ನಿಮ್ಗೆ ಯಾರೋ ಎದುರು ಜೊತೆಗೆ ನಿಂತಿರ್ತಾರೆ, ಅವ್ರ ಹತ್ರ ಹೇಗೆ ಮಾತಾಡಬೇಕೋ ಹಾಗೆ ಮಾತಾಡಬೇಕು. ಅಡ್ಡಾದಿಡ್ಡಿ ಮಾತಾಡಿದ್ರೆ ಅವ್ರ ಕಡೆಯಿಂದ ಬೈಸ್ಕೊಳ್ತೀರಿ, ಹೊಡೆಸ್ಕೊಳ್ತೀರಿ. ಹೀಗೆಲ್ಲ ಆಗಬಾರ್ದು. ನಿಮ್ಮ ಬುದ್ಧಿ ನೆಟ್ಟಗಿರಬೇಕು ಅಂದ್ರೆ ಒಳಗೆ ಯಾರು ಪ್ರಕಾಶ, ಜ್ಞಾನ, ಏನು ಮಾತಾಡಬೇಕು, ಏನು ಮಾತಾಡ್ಬೇಕಲ್ಲ ಜ್ಞಾನ ಯಾರು ಕೊಡಬೇಕು? ಗಣಪತಿ ನೀ ಕೊಡ್ಬೇಕು, ನೀ ಇರಬೇಕು. ಮನದೊಳು ಪ್ರಕಾಶಿಸು ಅನುದಿನ. ಅನುದಿನ ಅಂದರೆ ದಿನಂಪ್ರತಿ, ಕ್ಷಣಕ್ಕೆ ನಮ್ಮ ಒಳಗಿರು ನೀನು. ಅಲ್ಲ, ನೀವಿರು ಅಂದ ತಕ್ಷಣ ಇದ್ದು ಬಿಡ್ತಾನ? ಪ್ರಾರ್ಥಿಸುವೆ, ಆರ್ಡರ್ ಮಾಡ್ತಿಲ್ಲ ಗಣಪತಿ, ಕೇಳ್ಕೊಳ್ತಾ ಇದ್ದೀನಪ್ಪ. ಅಲ್ಲ, ಕೇಳ್ಕೊಂಡ್ಬಿಟ್ರೆ ಇರ್ಬೇಕಾ? ಅಲ್ಲ, ಪ್ರೇಮಾತಿಶಯದಿಂದ ಒಂದೊಂದು ಶಬ್ದಕ್ಕೂ ಅಲ್ಲಿ ಒತ್ತು ಕೊಡ್ತಾರೆ. ನೀವು ಕರೆದ್ರೆ ಎಲ್ಲ ಬರಲ್ಲ ರೀ, ಪ್ರೀತಿಯಿಂದ ಕರಿಬೇಕು. ಪ್ರೀತಿಯಿಂದ ಕರೆದ್ರೆ ಸಾಲದು, ಅದು ಆ ಪ್ರೀತಿ ಗೊತ್ತಾಗತ್ತೆ ಕರೆದಲ್ಲಿ ಹೋಗ್ಬೇಕೋ ಬೇಡೋ ಅಂತ. ಕೆಲವರು ಯಾಕ್ರಿ ಹೋಗಲಿಲ್ಲ, ಯಾವ ಕರೆದಿದ್ದು ಹುಟ್ಟು ನೋಡಲಿಲ್ವೇ, ಅದಕ್ಕೆ ಹೋಗೋದು ನಾವು ಬೇರೆ ಹೋಗ್ಬೇಕಾ? ಕರೆದು ಹುಟ್ಟು ನೋಡಿ ಹೋಗ್ಬೇಕೋ ಬೇಡೋ ಡಿಸೈಡ್ ಮಾಡ್ತೀವಿ. ಗಣಪತಿ ನಮ್ಮಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ ಪ್ರೇಮ ಅತಿಶಯದಿಂದ ಪ್ರಾರ್ಥಿಸುವೆ. ಅತಿಯಾದ ಭಕ್ತಿ, ನಿನ್ನಲ್ಲಿ ಭಕ್ತಿಯಿಂದ ಕರಿತಾ ಇದ್ದೇನೆ, ದಯಮಾಡಿ ಬಾ. ಸಜ್ಜನರ ಸಲಹೋ ನೀ, ಸಜ್ಜನರನ್ನು ರಕ್ಷಣೆ ಮಾಡಪ್ಪ. ನೀನು ಸಜ್ಜನ ಅಲ್ಲ, ಸಜ್ಜನರ ಪಕ್ಷಪಾತ ವಹಿಸಬೇಕಾದ್ದು ಸಜ್ಜನರ ಲಕ್ಷಣ ಅಲ್ಲ. ಜಗನ್ನಾಥದಾಸರು ಕೇಳ್ಕೊಳ್ತಾ ಇದ್ದ, ಸಜ್ಜನರ ಸಲಹೋ, ಸನ್ಮಾರ್ಗದಲ್ಲಿಟ್ಟು ಸಲಹೋ, ಸದ್ಬುದ್ಧಿ ಕೊಟ್ಟು ಸಲಹೋ, ವಿಘ್ನಗಳ ಪರಿಹಾರ ಮಾಡಿ ಸಲಹೋ, ದೇವರ ದಯಕ್ಕೆ ಪಾತ್ರರನ್ನಾಗಿ ಮಾಡಿ ಸಲಹೋ. ಅಲ್ಲ, ದೇವರ ದಯಕ್ಕೆ ಗಣಪತಿ ಹೇಗೆ ಪ್ರಾರ್ಥನೆ ಮಾಡ್ತಾನೆ? ಯಾಕಂದರೆ ನೀನು ದೇವರ ಕರುಣೆಗೆ ಪಾತ್ರನಾದವ. ಗಣಪತಿ ದೇವರ ಕರುಣೆಗೆ ಪಾತ್ರನಾದವ. ದಾಸರಾಯರು ಒಂದು ಹಾಡು, ವಂದಿಸುವುದಾದಿಯಲಿ ಗಣನಾಥನ ಸಂದೇಹವಿಲ್ಲ ಹರಿ ಆಜ್ಞೆ ಇದಕ್ಕುಂಟು. ದೇವರೇ ಆರ್ಡರ್ ಮಾಡಿದ್ದಾನೆ, ಮೊದಲು ಗಣಪತಿ ಪೂಜೆ ಮಾಡ್ರಪ್ಪ. ಶ್ರೀನಿವಾಸ ದೇವ್ರ ಮದುವೆ ಆಯಿತು, ಪುರೋಹಿತರು ವಸಿಷ್ಠರು ಅವ್ರಿಗೇನೇನು ಪ್ರೋಗ್ರಾಮ್ ಎಲ್ಲ ಹೇಳಿದ, ಗಣಪತಿ ಪೂಜೆ ಆಗಬೇಕು, ನಾಂದಿ ಆಗಬೇಕು. ಇವನೇ ದೊಡ್ಡ ಗಣಪತಿ, ಇವನು ಮುಂದೊಂದು ಪುಟ್ಟ ಗಣಪತಿ. ಎಷ್ಟೋ ಸತಿ ಗಣಪತಿ ಹಬ್ಬದ ದಿನ, ಗಣಪತಿದೇ ಹಬ್ಬ, ಅವತ್ತು ಗಣಪತಿ ಪೂಜೆಗೆ ಮುಂಚೆ ಒಂದು ಗಣಪತಿ ಪೂಜೆ. ಕೆಲವರು ಗಣಪತಿ ಒಳಗೂ ಎರಡೆರಡು ಗಣಪತಿ, ಒಂದು ಸಿದ್ಧಿ ವಿನಾಯಕ, ಇನ್ನೊಂದು ವಿಘ್ನ ನಿವಾರಕ. ಅವರೇನು ಬೇರೆ ಅಲ್ಲ ರೀ, ಸುಮ್ಮನೆ ಇವರೇ ಅಂದ್ಕೊಂಬಿಟ್ಟು ಬೇರೆ ಬೇರೆ ಅಂತ. ಅದು ಚಿಕ್ಕ ಗಣಪತಿ, ದೊಡ್ಡ ಗಣಪತಿ ಹೀಗೆಲ್ಲ ಏನೋ ಮಾಡ್ತಿರ್ತೀವಿ. ನಿಜವಾಗಿ ಗಣಪತಿ ಎರಡೇ. ಒಂದು ಗಣಪತಿ ದೇವರ ರೂಪ, ವಿಶ್ವಂಬರ, 19 ತಲೆ. ಇನ್ನೊಂದು ಗಣಪತಿ ಭೂತಾಕಾಶಕ್ಕೆ ಅಭಿಮಾನಿಯಾದ ಸೊಂಡ್ಲಿನ ಗಣಪತಿ. ಆಕಾಶ, ಭೂತಾಕಾಶ, ಅವ್ಯಾಕೃತಾಕಾಶ ಅದು ಲಕ್ಷ್ಮಿ, ಇದು ಭೂತಾಕಾಶ, ಇದು ಗಣಪತಿ. ಈ ಗಣಪತಿ ವೇದವ್ಯಾಸದೇವರ ಕರುಣೆಗೆ ಪಾತ್ರನಾದವ. ಹರಿ ಆಜ್ಞೆಯಿಂದ ಮೊದಲು ಪೂಜೆಯನ್ನು ಮಾಡಿಸಿಕೊಳ್ಳುವವ. ನೀನು ದೇವರ ಅನುಗ್ರಹಕ್ಕೆ ಪಾತ್ರನಾಗಿದ್ದೀಯಾ ಅಂದರೆ, ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾದರೆ ಹೇಗಿರಬೇಕು ನಿಂಗೆ ಗೊತ್ತಿದೆ. ಯಾಕಂದರೆ ನೀನು ಆಲ್ರೆಡಿ ಪಾಸ್ ಮಾಡ್ಕೊಂಡಿದೀಯಾ. ನಮ್ಮನ್ನು ಕೂಡ ನಮ್ಗೆ ಅನುಗ್ರಹ ಮಾಡು, ನಮಗೂ ಕೂಡ ವೇದವ್ಯಾಸದೇವರ ಅನುಗ್ರಹ ಆಗಬೇಕು. ಅವರ ಅನುಗ್ರಹ ಆದರೆ ತತ್ವಜ್ಞಾನದಲ್ಲಿ ಏನಾದರೂ ಚೂರು ನಮ್ಮದು ಬುದ್ಧಿ ಹೋಗ್ಲಿಕ್ಕೆ ಸಾಧ್ಯ. ಅದರಿಂದ ವೇದವ್ಯಾಸ ಕರುಣಾಪಾತ್ರ ನೀ ಸಜ್ಜನರ ಸಲಹು. ಮಹದಾಕಾಶಪತಿ ನೀ ಸಜ್ಜನರ ಸಲಹು. ಆಕಾಶ ಅಂದರೆ ಇನ್ನೊಂದು ಅರ್ಥ ಅವಕಾಶ ಅಂತ, ಸ್ಪೇಸ್. ನಿಮ್ಗೆ ಎಲ್ಲಿ ಅವಕಾಶ ಇಲ್ಲದಿದ್ದರೆ ಗಣಪತಿ ಅನುಗ್ರಹ ಆದರೆ ಎಲ್ಲ ಕಡೆ ಅವಕಾಶ ಮಾಡಿಕೊಡ್ತಾನೆ. ನೀನು ಮಹತ್ತರವಾದ ಆಕಾಶಕ್ಕೆ, ಭೂತಾಕಾಶಕ್ಕೆ, ಭೂತ ಪ್ರಪಂಚದ ಒಳಗೆ ಬರಬಹುದಾದ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಸಜ್ಜನರಿಗೆ ಅವಕಾಶ ಮಾಡಿಕೊಟ್ಟು
ಸಾಧನೆ ಮಾಡಿಸುವವ ನೀನು, ಆ ರೀತಿಯಿಂದ ಅವರನ್ನು ರಕ್ಷಣೆ ಮಾಡು. ಕರುಣಾಳು, ಇಷ್ಟೆಲ್ಲ ಮಾಡುವ ನಿನಗೆ ನಾವೇನು ಕೊಡೋಕ್ಕೆ ಸಾಧ್ಯ ಇಲ್ಲ, ನಾವೇನು ಕೊಟ್ಟರು ನಿಂಗೆ ಅದು ಬೇಕಿಲ್ಲ. ದೇವರ ಪರಮಾನುಗ್ರಹಕ್ಕೆ ಪಾತ್ರನಾದವ ಮತ್ತೊಬ್ಬರಿಂದ ಏನೂ ಕೇಳೋಲ್ಲ. ಅಲ್ಲ, ಕೇಳದಿದ್ದರೂ ತುಂಬ ಕೆಲಸ ಮಾಡ್ತಿರ್ತಾರೆ. ಈಗ ರಾಯರು ನೋಡಿ, ಯಾಕೆ ಬೇಕಿತ್ತು ಅವ್ರ ಪಾಡಿಗೆ ಅವ್ರು ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗಿ ಆರಾಮಾಗಿರೋದು ಬಿಟ್ಟು ಬೃಂದಾವನದೊಳಗೆ ಸೇರಿಕೊಂಡು ಬಂದವ್ರಿಗೆಲ್ಲ ಕೇಳಿದ ವರ ಕೊಡೋ ಪ್ರೋಗ್ರಾಮ್ ಯಾಕೆ ಇಟ್ಕೋಬೇಕಿತ್ತು? ನಮ್ಮಲ್ಲೇ ಹುಗ್ಗಿ ಪೊಂಗಲ್ ಕೊಡುವಾಗ ಟೈಮ್ ಕೊಟ್ಟೆದ್ದೋಗ್ಬಿಡ್ತೀವಿ. ಅಯ್ಯೋ ಬರಲಿ, ಯಾಕೆ ಹಾಳು ಮಾಡಿಕೊಡ್ಬೇಕು ಅಂತ. ಈ ಕರುಣೆ ಹಾಳಾಗಬಾರ್ದು. ಯಾರಿಗಾರ ಒಂದು 4 ಜನಕ್ಕೆ ಪ್ರಸಾದ ಸೇರಲಿ ಅಂತ ಕೂತು ಏನು ನಮಗೇನು ಅದನ್ನ ಪ್ರಯೋಜನ ಇಲ್ಲ. ಅಲ್ಲ, ಕೂತು ಒಂದು ಚೂರು ಬಾಯ್ಗೆ ಹಾಕೋದಿಲ್ಲ, ನಮಗೇ ಶುಗರು, ನಾವು ದೂರದಿಂದ ಮೂಸು ಕೂಡ ನೋಡಲ್ಲ, ಅಂಥವ್ರಿಗೆ ಬಿಟ್ಬಿಟ್ಟಿರ್ಬೇಕು. ಹೊಟ್ಟು ಕೂಡ ಮುಟ್ಟಲ್ಲ. ಏನು ಪ್ರಯೋಜನ ಇಲ್ಲದೆ ಇದ್ರೂ ಕೂತಿರ್ತಾರೆ. ಯಾಕೆ? ಕಾರುಣ್ಯ ಹಾಳಾಗಬಾರ್ದು. ದೇವರ ಪ್ರಸಾದ ಅಲ್ಲ. ರಾಯರ ಮಠದಲ್ಲಿ ಇದ್ದಾಗೆ ಇಷ್ಟು ಕರುಣೆ ಬರೋದಾದರೆ ನನಗೊಂದು ಭಾಳ ಸಂತೋಷ. ನಮ್ಮ ಮಠದಲ್ಲಿ ಅನೇಕ ಜನರು ಯಾರು ಆ ಟೈಮಲ್ಲಿ ಹಸ್ಕೊಂಡು ಬರ್ತಾರೆ, ಅವ್ರಿಗೆಲ್ಲ ಮಧ್ಯಾಹ್ನ ಕೊಡ್ತಾರೆ. ಇದು ಕಾರುಣ್ಯ. ಯಾರು ಮಾಡ್ದಿದ್ರೆ ನಿಮ್ಮನ್ನು ಯಾರು ಕೇಳೋರು ಇರಲಿಲ್ಲ. ಯಾಕೆ ಅನ್ನ ಹಾಳಾಗಬೇಕು? ಎಷ್ಟು ಹಾಳಾಗ್ತೆ ಇವತ್ತು. ಒಂದೊಂದು ಅಗಳಿನ ಬೆಲೆ ಹಸಿವಿದ್ದವನಿಗೆ ಗೊತ್ತಿದೆ. ಅನ್ನ ಚೆಲ್ಲಬಾರ್ದು. ಅನ್ನಂಬಹು ಕರುವೀತ ತದ್ವ್ರತಂ. ಅನ್ನ ಅದು ದೇವರದು, ಪ್ರಾಣಿಗಳ ಪ್ರಾಣ ಉಳಿಸುವಂಥದ್ದು. ಅದನ್ನು ಹಾಳು ಮಾಡಬಾರ್ದು. ಅವಕಾಶ ಕೊಟ್ಟಾಗ 4 ಜನಕ್ಕೆ ಕೈ ಎತ್ತಿ ಕೊಡಬೇಕು. ಯಾಕೆ? ಕಾರುಣ್ಯ. ಅದು ಕರುಣೆ ಅನ್ನೋದು ಭಾರೀ ದೊಡ್ಡ ಗುಣ. ಇವತ್ತು ಗಣಪತಿಗೆ ನಮ್ಮಿಂದ ಏನೂ ಆಗಬೇಕಾದ್ದಿಲ್ಲ, ಆದರೂ ಕರುಣಾಳು. ನೀನು ಕಾರುಣ್ಯವಂತ ಅಲ್ಲ, ಸಜ್ಜನರಲ್ಲಿ ಕಾರುಣ್ಯ ಅನ್ನೋದು ಗುಣ ಅಲ್ಲ, ಆ ಗುಣ ನಿನ್ನಲ್ಲಿದೆ ಅಲ್ಲ, ಅದಕ್ಕೆ ಸಜ್ಜನರ ನೀ ಸಲಹು. ಇದು ಜಗನ್ನಾಥದಾಸರ ಒಂದೊಂದು ಶಬ್ದವನ್ನು ಹೇಳಿ ನಮ್ಮೆಲ್ಲರ ಸಲುವಾಗಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ನೀನು ಕಾರುಣ್ಯದಿಂದ ಕೈ ಪಿಡಿದು ಎಮ್ಮ ಉದ್ಧರಿಸು. ನಾನು ನಿನ್ನೆ ಹೇಳಿದೆ, ಕೈಯೇ ಹಿಡಿ ಅಂತ ಕೇಳ್ಕೊಳ್ತಾರೆ. ದೇವತೆಗಳು ನಮ್ಮ ಕೈ ಹಿಡಿಬೇಕು. ನಾವು ದೇವತೆಗಳ ಕೈ ಹಿಡಿಲಿಕ್ಕಾಗಲ್ಲ. ಅವ್ರು ಕಂಡ್ರೆ ಕೈ ಹಿಡಿಬೋದ್ರಿ, ಎಲ್ಲಿದ್ದಾರೆ ಗೊತ್ತಿಲ್ಲ, ಹೇಗಿದ್ದಾರೆ ಗೊತ್ತಿಲ್ಲ. ಅವ್ರ ಕೈ ಹಿಡಿಯೋಷ್ಟು ನಾವು ಮಡಿಲಿದ್ದೀವ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅವರೇ ನಮ್ಮ ಕೈ ಹಿಡಿದು ಬಿಟ್ರೆ ನೋ ಪ್ರಾಬ್ಲಮ್. ಅದು ಗಣಪತಿ ನೀನು ನಮ್ಮ ಕೈ ಹಿಡಿಬೇಕು ಅಲ್ವಾ? ಆನೆ ಮೇಲೆ ಕೂತು ಹೋದವ ದಾರಿ ಬಿಡಿ ಅಂತ ಅನ್ಬೇಕಾದಿಲ್ಲ. ಆನೆ ಬಿಡಿಸ್ಕೊಂಡು ಹೋಗೇ ಬಿಟ್ಟಿರುತ್ತೆ. ಹೌದಲ್ಲ? ಈ ತಿರುಪತಿ, ಶ್ರೀರಂಗ ಇಲ್ಲೆಲ್ಲ ದೇವರಿಗೆ ಅಭಿಷೇಕ ಮಾಡಬೇಕಾದ್ರೆ ಅವರ ಆನೆ ಮೇಲೆ ಆಚಾರ್ಯರು ಆನೆ ಮೇಲೆ ಕೂತು ದೊಡ್ಡ ಕಳಶ ಇಟ್ಕೊಂಡು ಕಾವೇರಿಗೆ ಹೋಗಿ ಆನೆ ಸಮೇತ ಹೋಗ್ತಾರೆ. ಹೋಗಿ ಆ ನೀರು ತುಂಬಿಕೊಂಡು ಆನೆ ಮೇಲೆ ಇಟ್ಕೊಂಡು ವಾದ್ಯ ಸಮೇತ ತೊಗೊಂಡು ಬರ್ತಾರೆ. ಆಚಾರ್ಯದಾರಿ ಬಿಡಿ ಮಡಿ ನೀರು ಅನ್ಬೇಕಾದ್ದೇ ಇಲ್ಲ, ಆನೆ ಹೋಗ್ತಿದ್ರೆ ಸಾಕು. ಎಂಥ ಅದ್ಭುತ! ಹೇಗೆ ಆನೆಯನ್ನು ಹಿಡಿದು ಕೂತು ಹೋದವ್ರಿಗೆ ದಾರಿ ಬಿಡಿಸ್ಬೇಕಾದ್ದಿಲ್ವೋ, ಗಣಪತಿ ಯಾರ ಕೈ ಹಿಡ್ಕೊಂಡು ಬಿಡ್ತಾನೆ ಸಾಕು. ಇದಕ್ಕೆಲ್ಲ ಒಂದು ಆಂತರ್ಯದ ಕಥೆ, ರಹಸ್ಯ. ಜಗನ್ನಾಥದಾಸರ ಕೈ ಹಿಡಿದಿದ್ದೇ ಗಣಪತಿ. ಯಾರದು? ಗೋಪಾಲದಾಸರವರು. ಯಾವ ಅಂಶಂಭೂತರು? ಅದಕ್ಕೆ ಹೇಳ್ತಾ ಇದ್ದಾರೆ, ಕೈ ಪಿಡಿದೆಮ್ಮನ ಉದ್ಧರಿಸು ಕರುಣಾಳು. ಗೋಪಾಲದಾಸರಿಗೆ ಏನಾಗಬೇಕಿತ್ರಿ? ವಿಜಯದ ಅವ್ರ ಹತ್ರ ಹೋಗಿದ್ರ ನೀವು? ಅವ ಆಚಾರ ಹತ್ರ ಹೋಗಿ, ನಮ್ಮ ಹತ್ರ ಬರಬೇಡಿ, ನಾವು ಈ ಆಚಾರ ಕಂಡ್ರೆ ಆಚಾರ. ವಿಜಯದಾಸರದ ಆ ಪ್ರಾಬ್ಲಮ್ಮೇ ಇಲ್ಲ. ವಿಜಯದಾಸರ ಹತ್ರ ಬಂದರೆ ಜಗನ್ನಾಥದಾಸರಿಗೆ ವಿಜಯದಾಸರಂದರು, ನೀವು ಕೇಳಬೇಕಾದ್ದು, ನಿಮ್ಮ ಕೈ ಹಿಡಿಬೇಕಾದ್ದು ನಾವಲ್ಲ. ಯಾರು ಹಿಡಿಬೇಕು? ಅವ್ರು ಹಿಡಿಬೇಕು. ಹಿಡಿಯೋರು ಹಿಡಿದರೆ ಮಾತ್ರ ಭಗವಂತನ ಅನುಗ್ರಹ ಆಗತ್ತೆ. ಹಾಗಾದರೆ ನೀವಲ್ಲಿ ಹೋಗಿ ಅಂತ ಯಾರನ್ನು ತೋರಿಸಿದ್ದು? ಗಣಪತಿನ. ಗಣಪತಿ ಯಾವ ರೂಪದಲ್ಲಿದ್ದರು? ಗೋಪಾಲದಾಸ ರೂಪದಲ್ಲಿ. ಅದನ್ನೇ ನೆನಪು ಮಾಡಿಕೊಂಡು ಕರುಣಾಳು, ಮಹದಾಕಾಶಪತಿ, ವೇದವ್ಯಾಸ ಕರುಣಾಪಾತ್ರ, ಸಜ್ಜನರ ಕೈ ಪಿಡಿದು ನೀ ಸಲಹು. ಈ ರೀತಿ ಜಗನ್ನಾಥದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮಗೊಂದು ಕಥೆ. ಜಗನ್ನಾಥನ ದಾಸರಾದ ನಾವೆಲ್ಲ
ಗಣಪತಿ ಕೈ ಹಿಡಿಬೇಕು. ಆಮೇಲೆ ಜಗನ್ನಾಥನ ದಾಸರೇ ನಾವೆಲ್ಲ. ಒಂದು ಜಗನ್ನಾಥ ದಾಸರು ನಾವೆಲ್ಲ. ಜಗನ್ನಾಥ ದಾಸರು ಹೇಳ್ತಾರೆ, ನಾನೇ ಅವು ಕೈ ಹಿಡ್ಕೊಂಡು ಉದ್ಧಾರ ಆಗಿದ್ದೀನಿ, ನಿಮಗೂ ಬೇಕಾದ್ರೆ ನೀವು ಅವನ ಕೈ ಹಿಡ್ಕೊಳ್ಳಿ ಅಂತಾರೆ. ಹಾಗೆ ನಾವೆಲ್ಲ ಅವ್ರ ಕೈ ಹಿಡಿಬೇಕು. ಇಲ್ಲೊಂದು ಸೂಕ್ಷ್ಮ, ಭೂತಾಕಾಶಕ್ಕೆ ಅಭಿಮಾನಿ ಅಂತ ಹೇಳುವಾಗ ಮಹದಾಕಾಶಪತಿ ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಗ್ರಂಥದಲ್ಲಿ ಒಂದು ಮಾತು ಹೇಳ್ತಾರೆ. ಗಣೇಶ ಭೂತಾಕಾಶಕ್ಕೆ ಅಭಿಮಾನಿ, ಅವನ ಮಗ ಅಂತರಿಕ್ಷಕ್ಕೆ ಅಭಿಮಾನಿ ಅಂತ. ಹರಿಕಥಾಮೃತಸಾರದಲ್ಲಿ ಏನು ಸಂಬಂಧ ಇಲ್ಲ. ಹರಿಕಥಾಮೃತಸಾರದಲ್ಲಿ ಇಷ್ಟೇ, ಭೂತಾಕಾಶಕ್ಕೆ ಯಾರು ಅಭಿಮಾನಿ? ಗಣಪತಿ. ಅದನ್ನು ಹೇಳುವಾಗ ಮಧ್ವಾಚಾರ್ಯರು ತಮ್ಮ ಗ್ರಂಥದಲ್ಲಿ ನಭೋಭಿಮಾನಿ ವಿಘ್ನೇಶ ವಿಷ್ಣೋರ್ ಮಾಸಾಂ ಶ್ರಿತಾ ಸದಾ ಅಂತರಿಕ್ಷಾಭಿಮಾನಿ ಚ ತತ್ಸೂನು ಉದರೇ ಸ್ಥಿತ ಇತಿ ಚ. ಅಂತರಿಕ್ಷಾಭಿಮಾನಿ ಚ ತತ್ಸೂನು, ಸೂನು ಅಂದರೆ ಮಗ. ಗಣಪತಿ ಆಕಾಶಕ್ಕೆ, ಅಂತರಿಕ್ಷಕ್ಕೆ ಅವನ ಮಗ ಅಲ್ಲ. ಇದರಿಂದ ಏನು ಕತೆ ಬಂತು ಅಂದರೆ, ಗಣಪತಿ ಹಬ್ಬ ಬಂದಾಗ ಗಣಪತಿಗೆ ಒಂಟಿ ಜಾನುವಾರ ಹಾಕಬೇಡಿ, ಅವನಿಗೆ ಮಗ ಇದ್ದಾನೆ ಅಂದರೆ ಏನಾಗಿದೆ? ಒಂದಲ್ಲ ರೀ, ಸಿದ್ಧಿ ಬುದ್ಧಿ ಅದು ಅವನ ಹೆಂಡ್ತೀರು ಅಂತ ಒಂದು ಕತೆ. ಇನ್ನೊಂದು ಕತೆ ಅಣಿಮ ಮಹಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಅನ್ನುವ ಅಷ್ಟಸಿದ್ಧಿಗಳು ಅವನ ಹೆಂಡತೀರು ಅಂತ. ಇಷ್ಟು ಹೆಂಡತಿ ಇದ್ದವನಿಗೆ ಬ್ರಹ್ಮಚಾರಿ ಅಂದ್ಕೊಂಡು ನೀವು ಬರೀ 3 ಎಳೆ ಹಾಕ್ಕೊಂಡು ಕೂತ್ಬಿಟ್ರೆ ಅಲ್ಲ. ಈ ಕತೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನೀವು ಗಣಪತಿಯಿಂದ ಸರಿಯಾಗಿ ತಿಳಿದು ಪೂಜೆ ಮಾಡಿರಿ. ಏನಾಚಾರ್ಯ ಬ್ರಹ್ಮಚಾರಿನ ಮದುವೆ ಆಗಿದ್ದಾನೆ, 2ರಲ್ಲಿ ಒಂದು ಹೇಳಿ. ನಾನೇನು ಹೇಳಲ್ಲ, ಮಧ್ವಾಚಾರ್ಯರು ಹೇಳ್ತಾರೆ, ನೀವೇನು ತಿಳ್ಕೊಳ್ತೀರಿ ತಿಳ್ಕೊಳ್ಳಿ. ಮಧ್ವಾಚಾರ್ಯರು ಹೇಳ್ತಾರೆ, ಭೂತಾಕಾಶಕ್ಕೆ ಅಭಿಮಾನಿ ಗಣಪತಿ, ಅಂತರಿಕ್ಷಕ್ಕೆ ಅವ್ರ ಮಗ. ಇಷ್ಟಂದ ಮೇಲೆ ಮದುವೆ ಆಗಿದೆಯಲ್ಲ ಮತ್ತೆ ಕೇಳಿದ್ರೆ ಏನಂತಾರೆ? ಕೇಳಬಾರ್ದು ಹಾಗೆಲ್ಲ. ಒಂದು ಇನ್ನೊಂದು, ಬ್ರಹ್ಮಚಾರಿನ ಅಂದರೆ ಹೌದು ಅಂತಲೂ ಒಂದು ಅರ್ಥ. ಬ್ರಹ್ಮಚಾರಿ ಅಂದರೆ ಮದುವೆ ಆಗಿಲ್ಲ ಅಂತ ತಿಳ್ಕೊಳ್ಬೇಡಿ. ಬ್ರಹ್ಮ ಅಂದರೆ ಪರಬ್ರಹ್ಮ ಭಗವಂತ, ಚಾರಿ ಅಂದರೆ ಚರ್ಯ. ಗಣಪತಿಯ ಚರ್ಯ ಯಾವಾಗಲೂ ಭಗವಂತನ ಕಡೆ ಇರುತ್ತೆ. ಏನರ್ಥ? ನಾವೆಲ್ಲ ಬ್ರಹ್ಮಚಾರಿ ಅಂದರೆ ಮದುವೆ ಆಗದೇ ಇದ್ದವರು ಅಂತ ಅಂದ್ಕೊಂಡಿದ್ದೀವಿ. ಹಾಗಲ್ಲ. ಯಾರ ಕಣ್ಣು ಯಾವಾಗಲೂ ದೇವರನ್ನೇ ನೋಡಬೇಕು ಅಂತ ಬಯಸತ್ತೋ, ಯಾರ ಕಣ್ಣು ಯಾವಾಗಲೂ ಶಾಸ್ತ್ರದ ಸಾಲನ್ನೇ ನೋಡಬೇಕು ಅಂತ ಬಯಸತ್ತೋ, ಅದು ಕಣ್ಣಿನ ಬ್ರಹ್ಮಚರ್ಯೆ. ಯಾವಾಗಲೂ ದೇವರ ಕಥೆಯನ್ನೇ ಕೇಳಬೇಕು, ಹಿಂದಿನ ಮನೆ ಪಕ್ಕದ ಮನೆ ಸುದ್ದಿ ಕೇಳಬಾರ್ದು ಅಂತ ಯಾವ ಕಿವಿ ಬಯಸತ್ತೋ ಅದು ಕಿವಿಯ ಬ್ರಹ್ಮಚರ್ಯೆ. ದೇವರಿಗೆ ಅನಿವೇದಿತವಾದ ಅನ್ನವನ್ನು ತಿನ್ನೋಲ್ಲ ಅಂತ ನಾಲಿಗೆ ಅಂದರೆ ಅದು ನಾಲಿಗೆಯ ಬ್ರಹ್ಮಚರ್ಯ. ದೇವರ ನಾಮಸ್ಮರಣೆಯನ್ನೇ ಸದಾ ಮಾಡ್ತೇನೆ, ನಾಲಿಗೆಯ ಬ್ರಹ್ಮಚರ್ಯ. ದೇವರಿಗಲ್ಲದ ದುಷ್ಟ ವಸ್ತುಗಳನ್ನು ಮುಟ್ಟೋಲ್ಲ, ಇದು ಕೈ ಬ್ರಹ್ಮಚರ್ಯ. ದೇವರಿಗೆ ಸಂತತ ಪ್ರದಕ್ಷಿಣೆ ನಡೆಯುವಾಗೆಲ್ಲ ಇದು ಭಗವಂತನಿಗೆ ಮಾಡುವ ಪ್ರದಕ್ಷಿಣೆ ಅನ್ನುವ ಎಚ್ಚರಿಕೆ ಯಾವ ಕಾಲಿಗಿದೆಯೋ ಕಾಲಿನ ಬ್ರಹ್ಮಚರ್ಯ. ಸಂತತದಲ್ಲಿ ಮನಸ್ಸು ಹರಿಯ ಚಿಂತನೆ ಮಾಡಿದರೆ ಅದು ಮನಸ್ಸಿನ ಬ್ರಹ್ಮಚರ್ಯ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು, ಈ 11 ಬ್ರಹ್ಮನಲ್ಲೇ ಚರ್ಯ ಉಳ್ಳದ್ದು ಆಗಿದ್ದರೆ ಅವ ಎಷ್ಟು ಮದುವೆ ಆಗಿದ್ರೂ ಅವನು ಬ್ರಹ್ಮಚಾರಿಯೇ. ಹೀಗಾಗಿ ದೇವತೆಗಳ ಕಣ್ಣು, ಕಿವಿ, ಕೈ, ಕಾಲು, ನಾಲಿಗೆ ದೇವರನ್ನು ಬಿಟ್ಟು ಎಲ್ಲಿ ಹೋಗಲ್ಲ. ಆದ್ದರಿಂದ ದೇವತೆಗಳು ಎಲ್ಲ ಕಾಲದಲ್ಲಿ ಎಲ್ಲನೂ ಹೌದು. ಏನು? ದೇವತೆಗಳು ಬ್ರಹ್ಮಚಾರಿನ? ಯಸ್. ಗೃಹಸ್ಥರ? ಯಸ್. ವಾನಪ್ರಸ್ಥರ? ಯಸ್. ಸನ್ಯಾಸಿಗಳ? ಯಸ್.
ಏನೇನು ಲಕ್ಷಣ ಹೇಳಿದೆ ಆಶ್ರಮಗಳಿಗೆ, ಆ ಎಲ್ಲ ಆಶ್ರಮದ ಲಕ್ಷಣಗಳು ಏಕಕಾಲದಲ್ಲಿ ದೇವತೆಗಳಲ್ಲಿ ಇರುತ್ತೆ. ನಮ್ಮಲ್ಲಿ ಒಂದು ಲಕ್ಷಣವೂ ಇರಲ್ಲ. ನಾವು ಗೃಹಸ್ಥರ ಅಲ್ಲ, ಬ್ರಹ್ಮಚಾರಿನ ಅಲ್ಲ, ವಾನಪ್ರಸ್ಥರ ಅಲ್ಲ, ಮತ್ತೇನು ಏನೂ ಅಲ್ಲ. ಎಲ್ಲ ಅವರು ಹೌದು. ಗಣಪತಿ ಬ್ರಹ್ಮಚಾರಿನ ಹೌದು, ಗೃಹಸ್ಥನ ಹೌದು, ಸನ್ಯಾಸಿನ. ಸನ್ಯಾಸ ಅಂದರೆ ಯಾವುದೋ ಮಠಕ್ಕೆ ಪೀಠಕ್ಕೆ ಕೂತ್ಕೊಂಡು ಕೆಂಪು ಬಟ್ಟೆ ಹೊಟ್ಕೊಳ್ಳೋದಲ್ಲಂತೆ. ಹೊರಗೆ ಕಾಷಾಯ ಇದ್ದು ಒಳಗೆ ಮನಸ್ಸು ಕಷಾಯ ಆಗಿದ್ದರೆ ಆ ಕಾಷಾಯಕ್ಕೇನು ಬೆಲೆ ಇಲ್ಲ. ದಾಸರು ಬೈತಾರೆ, ಮಂಡೆ ಬೋಳಾಯಿತಲ್ಲದೆ ಮನವು ಬೋಳಾಯಿತೇನಯ್ಯ. ನಿಂದು ಬೋಳಾಗಬೇಕಾದ್ದು ಮಂಡೆ ಅಲ್ಲ, ಮನಸ್ಸಿನಲ್ಲಿ ಏಳುವ ಕಾಮನೆಗಳು ಬೋಳಾಗಬೇಕು. ನಮಗೆ ಮಂಡೆ ಬೋಳಾದ್ಮೇಲೆ ಕಾಮನೆಗಳು ಹೇಳ್ತಾ ಇರುತ್ತೆ, ಅದು ಬೇಕು, ಇದು ಬೇಕು, ಇದು ಬೇಕು. ಎಲ್ಲಿ ಸನ್ಯಾಸಿಗಳು? ಸನ್ಯಾಸಿ ಅಂದ್ರೇನು ಗೊತ್ತಾ? ಚೆನ್ನಾಗಿ ದೇವರಲ್ಲಿ ಮನಸ್ಸನ್ನು ಯಾರು ಇಟ್ಟಿದ್ದಾನೋ ಅವನು ಸನ್ಯಾಸಿ. ಗಣಪತಿಗೆ ದೇವರಲ್ಲಿ ಮನಸ್ಸಿದೆಯಾ ಇಲ್ವಾ? ಅವರಷ್ಟು ದೊಡ್ಡ ಸ್ವಾಮಿಗಳು ಸಿಗೋದೇ ಇಲ್ಲ. ಗಣಪತಿ ಸನ್ಯಾಸಿನ ಹೌದು, ವಾನಪ್ರಸ್ಥನ ಹೌದು, ಗೃಹಸ್ಥನ ಹೌದು, ಬ್ರಹ್ಮಚಾರ್ಯ ಹೌದು, ಎಲ್ಲವೂ ಕೂಡ ದೇವತೆಗಳಲ್ಲಿ ಇರುವಂಥದ್ದು. ಆದರೆ ನಾವು ಉಪಾಸನೆ ಮಾಡುವಾಗ ನಮ್ಮ ದೋಷದಿಂದ ಯುಕ್ತವಾದ ಬ್ರಹ್ಮಚಾರಿ ಗಣಪತಿ ಮದುವೆ ಆಗಲಿಲ್ಲ ಹಾಗೆ ತಿಳ್ಕೊಂಡು ಕೊಂಟಿ ಜಾನುವಾರು ಹಾಕಬೇಡಿ. ಅವನಿಗೆ 2 ಎಳೆ ಹಾಕಿ 3 ಎಳೆ ಹಾಕಿ ಒಂದು ಕಟ್ಟಿದ್ರೆ ಅವ್ನು ಮುಂದೆ ಇಟ್ಬಿಡಿ. ನೀವು ಮುಂಜಿ ನಿಮ್ಮ ಜಾನುವಾರೆಲ್ಲ ಹಾಳಾಗೋದಾಗ ಹಾಕ್ಕೊಳ್ಳಿಕ್ಕಾಗತ್ತದು, ಹೀಗಾರೂ ಆಗತ್ತೆ. ಆದ್ದರಿಂದ ಬ್ರಹ್ಮಚಾರಿ ಅಲ್ಲ ಅನ್ನೋದಕ್ಕೆ ಮಧ್ವಾಚಾರ್ಯರ ಒಂದು ಮಾತು ನಮಗಿಲ್ಲಿ ಅವ್ರದ್ದು ಬೃಹತ್ ಭಾಷ್ಯ ಅಂತ ಅದರೊಳಗೆ ಹೇಳುವಾಗ, ನಭೋಭಿಮಾನಿ ವಿಘ್ನೇಶ ವಿಷ್ಣೋರ್ ಮಾಂಸಾಶ್ರಿತ ಸದಾ ಅಂತರಿಕ್ಷಾಭಿಮಾನಿ ಚ ತತ್ಸೂನು ಉದರೇ ಸ್ಥಿತ ಇತಿ ಚ. ಅದರಿಂದ ಅಂತರಿಕ್ಷಕ್ಕೆ ಅಭಿಮಾನಿ ಗಣಪತಿಯ ಮಗ ಅಂತ ಈ ಸಂದರ್ಭದಲ್ಲಿ ಆಚಾರ್ಯರು ನಮಗೆ ತಿಳಿಸ್ಕೊಡ್ತಾರೆ. ಗಣಪತಿಯ ಇನ್ನು 10 ಹಲವು ಅವನ ನಾಮಗಳು, ಅದರ ಹಿನ್ನೆಲೆಯಲ್ಲಿ ಅವನ ಮಹಿಮೆಯನ್ನು ದಾಸರಾಯರು ತಿಳಿಸ್ಕೊಡ್ತಾರೆ. ಏಕದಂತ ಇಬೇಂದ್ರ ಮುಖ ಚಾಮೀಕರ ಕೃತ ಸುಭೂಷಣಾಂಗ ಕೃಪಾ ಕಟಾಕ್ಷದಿ ನೋಡು ವಿಜ್ಞಾಪಿಸುವೆ ಇನಿತೆಂದು. ನೋಕನೀಯನ ತುತಿಸುತಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿಸುವುದೆಮಗೆ ಸಂತತ ಪರಮ ಕರುಣದಲ್ಲಿ. ಎಂಥ ಮಾತುಗಳು ಅಂದರೆ ಒಂದೊಂದು ನನ್ನ ಭಾಗ್ಯ. ಒಂದೊಂದೇ ಕೊಟ್ಟು ಓದಿ ಓದಿ ಅಂತಿದ್ದು ನಿಜವಾಗಿಯೂ ಹೇಳದಿದ್ದರೆ ಓದಲಿಕ್ಕೆ ಹೋಗಲ್ಲ ನಾವು. ಮತ್ತು ಇವತ್ತು ಮಾರ್ಕೆಟಲ್ಲಿ ಎಷ್ಟು ಸೇಲ್ ಆಗುತ್ತೆ ಅಷ್ಟು ಮಾತ್ರ ನಾವು ನೋಡೋರು, ಹಿಂದೆ ಮುಂದೆ ಏನು ನೋಡೋಕ್ಕೆ ಹೋಗೋದೇ ಇಲ್ಲ. ಆದರೆ ನಿಜವಾಗಿಯೂ ಆ ವಾಕ್ಯಗಳನ್ನು ನೋಡುವಾಗ ರೋಮಾಂಚನ ಆಗುತ್ತೆ. ಎಂಥ ಒಳ್ಳೆಯ ತತ್ವಗಳನ್ನು, ಎಂಥ ಒಳ್ಳೆಯ ಮಾತುಗಳನ್ನು ಜಗನ್ನಾಥದಾಸರು ಇಲ್ಲಿಡ್ತಾರೆ. ಏಕದಂತ ಇಬೇಂದ್ರ ಮುಖ ಚಾಮೀಕರ ಕೃತ ಸುಭೂಷಣಾಂಗ. ಈ 3 ಅವರಿಗೆ ಗಣಪತಿಗೆ ವಿಶೇಷಣ. ಏಕದಂತ, ಇಭ ಇಂದ್ರ ಮುಖ. ಇಭ ಅಂದರೆ ಆನೆ, ಇಂದ್ರ ಅಂದರೆ ಕಿಂಗ್ ಗಜರಾಜ, ಮುಖ ಅಂದರೆ ಆ ರೀತಿ ಮುಖ ನಿಂದು. ಚಾಮೀಕರ ಕೃತ ಸುಭೂಷಣ ಅಂಗ. ಚಾಮೀಕರ ಅಂದರೆ ಚಿನ್ನ, ಅದರಿಂದ ಕೃತ ಮಾಡಲ್ಪಟ್ಟ ಅನೇಕ ಆಭರಣಗಳಿಂದ ಕಂಗೊಳಿಸುವ ಅಂಗ ಉಳ್ಳವ. ಕೃಪಾ ಕಟಾಕ್ಷದಿ ನೋಡು,
ತೊಯ್ದ ಕಣ್ಣುಗಳಿಂದ ನಮ್ಮನ್ನು ನೋಡು. ನಿನ್ನ ದೃಷ್ಟಿ ನಮ್ಮ ಮೇಲೆ ಬೀಳುವಾಗ ಹೀಗೆ ಬೀಳಬೇಕು. ಹೇಗೆ? ಅಯ್ಯೋ ಪಾಪ, ಎಷ್ಟು ಕಷ್ಟಪಡ್ತಾ ಇದ್ದಾನೆ, ಅಯ್ಯೋ ಪಾಪ. ನಮಗೆಷ್ಟೋ ಜನ ಕೆಲವು ನಮ್ಮ ನೋಡಿ ಅಯ್ಯೋ ಪಾಪ ಅಂತಾರೆ. ಜನ ಅಂದೇನು ಪ್ರಯೋಜನ ಇಲ್ಲ. ಭಗವಂತನ ಭಕ್ತರು ಅವರು ನಮ್ಮ ಮೇಲೆ ಕರುಣೆಯನ್ನು ಹರಿಸ್ಬೇಕು. ಅಯ್ಯೋ ಪಾಪ ಅಂತ. ಕೃಪಾ ಕಟಾಕ್ಷದಿ ನೋಡು, ವಿಜ್ಞಾಪಿಸುವೆ ಇನಿತೆಂದು. ಸ್ವಲ್ಪ ನಮ್ಮ ಕಡೆ ನೋಡು. ನಮ್ಮದು ಒಂದೇ ಒಂದು ವಿಜ್ಞಾಪನೆ, ಪ್ರಾರ್ಥನೆ ಏನಂದರೆ, ನೋಕನೀಯನ ತುತಿಸುತ್ತಿಪ್ಪ. ನೋಕನೀಯ ಅಂತ ಭಗವಂತನಿಗೆ ಹೆಸರು. ಏನಾಗಂದರೆ ಎಲ್ಲಿ ಹೇಳಿದ್ದಾರೆ? ಓಂ ನೋಕನೀಯಾಯ ನಮಃ ಎಲ್ಲರಿದೆಯಾ? ಹಂಗೆ ಅಲ್ಲ ರೀ. ಉಪನಿಷತ್ತುಗಳಲ್ಲಿ ಈ ಶಬ್ದ ಇದೆ. ಜಗನ್ನಾಥದಾಸರು ಹರಿಕಥಾಮೃತ ಸಾರ ಮಾಡುವ ಮೊದಲು ಎಲ್ಲ ಉಪನಿಷತ್ತುಗಳು, ಎಲ್ಲ ಗ್ರಂಥಗಳನ್ನು ಕರತಲಾಮಲಕ ಮಾಡಿಕೊಂಡ ಮಹಾಜ್ಞಾನಿಗಳು. ಏನೋ ಕನ್ನಡದ ಶಬ್ದಗಳು, ಕನ್ನಡದ ಪದ್ಯ ಬರೆದುಬಿಟ್ಟಿದ್ದಾರೆ, ಯಾರು ಬೇಕಾದ್ರೂ ಓದ್ಬಿಡ್ಬೋದು. ನೋಕನೀಯ ಅಂದರೆ ಏನು ಅರ್ಥ ಆಗತ್ತೆ ರೀ? ಏನೋ ವ್ಯಾಕರಣ ಮಿಸ್ಟೇಕ್ ಇರಬೇಕು, ಏನೋ ಪ್ರಿಂಟಿಂಗ್ ಮಿಸ್ಟೇಕ್ ಇರಬೇಕು, ಏನಂತ ಅರ್ಥ ಆಗೋದೇ ಇಲ್ಲ. ನೋಕನೀಯ ಅಂದರೆ ದೇವರು. ಆ ಭಗವಂತನನ್ನು ತುತಿಸುತ್ತಿಪ್ಪ, ಸ್ತೋತ್ರ ಮಾಡುವಂತಹ ವಿವೇಕಿಗಳು, ಸಜ್ಜನರು, ಅವರ ಸಹವಾಸ ಅದನ್ನು ಕೊಡು. ಸಹವಾಸದಲ್ಲಿರುವ ಸುಖದ ಅನುಭವ ನಮಗೆ ಕೊಡು. ಕಾರುಣ್ಯದಿಂದ ಕೊಡು, ಯಾವಾಗಲೂ ಕೊಡು. ಕರುಣಿಪುದೆಮಗೆ ಸಂತತ ಪರಮ ಕರುಣದಲ್ಲಿ. ಇಲ್ಲಿ ಕರುಣ ಅನ್ನುವ ಶಬ್ದ ಕೃಪಾ ಕಟಾಕ್ಷದಿ, ಕರುಣಿಪುದೆಮಗೆ ಪರಮ ಕರುಣದಲ್ಲಿ. ಇಷ್ಟೆಲ್ಲ ಕಾರುಣ್ಯವನ್ನು ಒತ್ತು ಕೊಟ್ಟು ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಗಣಪತಿಗೆ ಏಕದಂತ. ಗಣಪತಿ ಒಂದು ದಂತವನ್ನು ಲೇಖನಿ ಮಾಡಿಕೊಂಡ ಅಂತ, ಅಥವಾ ಒಬ್ಬ ದೈತ್ಯನ ಸಂಹಾರಕ್ಕೆ ಅಂತ ಆ ದಂತವನ್ನು ಕಿತ್ಕೊಂಡ ಅಂತ ಹೀಗೆ ಉಲ್ಲೇಖ. ಹಾಗಾಗಿ ಆ ಭಗವಂತನನ್ನು, ಗಣಪತಿಯನ್ನು ಏಕದಂತ ಅಂತ. ಅಂತಹ ಗಣಪತಿ ತನ್ನ ಒಂದು ಹಲ್ಲು ಮುರಿದರೂ ಅದು ಸಾರ್ಥಕ ಮಾಡಿಕೊಂಡ. ನಮಗೆ ಕಥೆ, ನಮ್ಮದು ಹಲ್ಲು ಮುರಿಯೋದ್ರೊಳಗೆ ಸಾರ್ಥಕ ಮಾಡಿಕೊಳ್ಬೇಕು. ದಾಸರದು ಒಂದು ಹಾಡಿದೆ, ಮುಪ್ಪು ಬಂದಿತಲ್ಲ ತಪ್ಪದೆ ಪಾಯಸ ಉಣಲಿಲ್ಲ. ಮುಪ್ಪು ಬಂದೇ ಬರುತ್ತೆ, ಬರಕ್ಕೆ ಮುಂಚೆ ಪಾಯಸ ತಪ್ಪದೆ ತಿಂದ್ಬಿಡ್ಬೇಕು. ಕೆಲವರು ಹೌದಾಚಾರ್ಯ ನೀವು ಹೇಳಿದ ನಿಜ, ಈಗ ತಿನ್ನೋಕ್ಕೆ ಆಗಲ್ಲ. ಆ ಪಾಯಸ ಹೇಳಲಿಲ್ಲ ರೀ, ಅವ್ರು ಹೇಳಿದ ಪಾಯಸನೇ ಬೇರೆ, ರಾಮನಾಮ ಪಾಯಸ. ಮುಪ್ಪು ಬರಕ್ಕೆ ಮುಂಚೆ ರಾಮನಾಮ ಪಾಯಸವನ್ನು ಪಾನ ಮಾಡಬೇಕು. ಈ ಮುಪ್ಪು ಬರೋದು ಗೊತ್ತಾಗೋದು ಹೇಗೆ? ಹಲ್ಲುಗಳು ಒಂದೊಂದೇ ಬೀಳ್ತಾ ಇದ್ದರೆ ಅದು ಮುಪ್ಪೆ. ಎತ್ತು ಹಸುಗಳಲ್ಲಿ ಆಯುಷ್ಯವನ್ನು ಕಂಡುಹಿಡಿಯೋದೇ ಹಲ್ಲಿಂದ. ಹೀಗಾಗಿ ಹಲ್ಲು ಹೋಯಿತು ಅಂದರೆ ಮುಪ್ಪು ಬಂತು. ದೇವರು ಕೊಟ್ಟ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಳ್ಬೇಕು. ನೋಡಿ, ಗಣಪತಿ ತನ್ನ ಹಲ್ಲನ್ನು ಕಳ್ಕೊಂಡ, ಮುರ್ಕೊಂಡ, ಆದರೆ ಮುರಿದರೂ ಸಾರ್ಥಕ ಆಯಿತು. ದೈತ್ಯನ ಸಂಹಾರಕ್ಕಾಗಿ ಉಪಯೋಗ ಮಾಡಿದ, ಲೇಖನಿಗಾಗಿ ಉಪಯೋಗ ಮಾಡಿದ. ಕಥೆ ಇಷ್ಟೇ. ಕಣ್ಣಿದ್ದಾಗ ಆಚಾರ್ಯರ ಶಾಸ್ತ್ರ ಓದ್ಬಿಡಿ, ಹೋದರೂ ಪರವಾಗಿಲ್ಲ. ಕಾಲಿದ್ದಾಗ ತೀರ್ಥಯಾತ್ರೆ ಮಾಡಿಬಿಡಿ, ಮಂಡಿ ನೋವು ಬಂದರೂ ಪರವಾಗಿಲ್ಲ. ಕೈ ಇದ್ದಾಗ ದೇವ್ರ ಪೂಜೆ ಮಾಡಿಬಿಡಿ, ಸ್ಟ್ರೋಕ್ ಹೊಡೆದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ತಲೆ ಇದ್ದಾಗ ದೇವರ ಚಿಂತನೆ ಮಾಡಿ, ದೇವರ ಪಾದ ಸ್ಮರಣೆ ಮಾಡಿ, ತಲೆ ಕೆಟ್ಟ ಮೇಲೆ ಏನೂ ಮಾಡಲಿಕ್ಕಾಗೋಲ್ಲ. ಹಾಗಾದರೆ ದೇವರು ಕೊಟ್ಟದ್ದು ಕಳ್ಕೊಳ್ಳೋಕ್ಕೆ ಮುಂಚೆ ಸಾರ್ಥಕ ಮಾಡ್ಕೊಂಡು ಬಿಡಿ ಅಂತ ಗಣಪತಿ ನಮಗೆ ತೋರಿಸ್ತಾ ಇದ್ದಾನೆ. ಹೆಸರಿನಲ್ಲಿ ಏಕದಂತ ಇದೆ, ಒಂದು ಹಲ್ಲು ಮುರಿದೋಗಿದೆ, ಒಂದು ಹಲ್ಲು ಇರ್ತಕ್ಕಂಥದ್ದು ಮುರಿದದ್ದು ಏನಾಯಿತು, ಎಲ್ಲಿ ಹೋಯಿತು? ಲೇಖನಿಯಾಗಿ ಉಪಯೋಗ ಬಿತ್ತು.